ನ್ಯೂಸ್ನಲ್ಲಿ ಜಮ್ಮು ಕಾಶ್ಮೀರ ಲಡಾಖ್ ವಿಷಯ ಇಲ್ಲ ಅಂದ್ರೆ ಹೆಂಗೆ? ರಾಜ್ಯಸಭೆಯಲ್ಲಿ ನಮಗೆ ಗೊತ್ತಿರೋ ಹಾಗೆ ನೆನೆ ಪಾಸ್ ಆಗಿತ್ತು 370 ಹಾಗೂ 35A ರದ್ದತಿ ವಿಧೇಯಕ. ಇವತ್ತು ಲೋಕಸಭೆಯಲ್ಲಿ ಮಂಡನೆ ಕೂಡ ಆಗಿದೆ. ವಿಧೇಯಕದ ಮೇಲೆ ಭಾರೀ ಚರ್ಚೆ ಆಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಸಂಸದರ ನಡುವೆ ಜಟಾಪಟಿ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಮಿತ್ ಶಾ, ಜಮ್ಮು ಕಾಶ್ಮೀರ ನಮ್ಮದೇ, ಅದಕ್ಕೋಸ್ಕರ ಬಲಿದಾನ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಅಬ್ಬರಿಸಿದ್ರು. संकल्प करता हूं कि यह सदन अनुच्छेद 303 के अंतर्गत भारत के राष्ट्रपति द्वारा जारी की जाने वाली निम्नलिखित अधिसूचना की सिफारिश करता है। मंशा को संकल्प के रूप में पारित किया था। बाद में मैंने राज्यसभा के सामने विधेयक रखा था। राज्यसभा का अनुमोदन हो गया है और ये विधेयक को मैं यहां लेकर आया हूं। ನಿನ್ನೆ ರಾಜ್ಯಸಭೆಯಲ್ಲಿ ಮಂಡನೆಯಾಗಿ ಅನುಮೋದನೆಗೊಂಡಿರೋ ಜಮ್ಮು ಕಾಶ್ಮೀರ ಪುನರ್ ವಿಂಗಡಣೆ ಹಾಗೂ ಅಲ್ಲಿನ ಮೀಸಲಾತಿ ಮಸೂದೆ ಇವತ್ತು ಲೋಕಸಭೆಯಲ್ಲೂ ಮಂಡನೆಯಾಯಿತು. ಈ ವೇಳೆ ವಿರೋಧಕ್ಕೆ ನಿಂತ ಕಾಂಗ್ರೆಸ್ನ ಲೋಕಸಭಾ ನಾಯಕ ಆದಿರ್ ರಂಜನ್ ಅವರು ಕಾಶ್ಮೀರದ ಬಗ್ಗೆ ವಿಶ್ವಸಂಸ್ಥೆಯ ವಿಚಾರ ಎತ್ಕೊಂಡಿದ್ದು ಎರಡೂ ಕಡೆಯಿಂದ ಮಾತಿನ ಜಟಾಪಟಿಗೆ ಕಾರಣವಾಯಿತು. सर, ये कश्मीर आप कहते कि अंदरूनी मामला है मनीष तिवारी, लेकिन आप भी यूनाइटेड नेशंस की मॉनिटरिंग लोग करते हैं। वहां यूनाइटेड नेशन मॉनिटरिंग करता है 1948 से, तो कैसे ये बोलने दीजिए ना। ಆದಿರ್ ರಂಜನ್ ಇಷ್ಟು ಹೇಳಿದೆ ತಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಿಟ್ಟು ನೆತ್ತಿಗೇರಿತ್ತು. साहब इतना स्पष्ट कर दे कि कांग्रेस पार्टी का स्टैंड है कि कश्मीर यूनाइटेड नेशन मॉनिटर कर सकता है। इतना स्पष्ट कर दे, एक बार इतना स्पष्ट कर दे कि कश्मीर को यूनाइटेड नेशन मॉनिटर कर सकता। इन्होंने क्लैरिफिकेशन पूछा है, मैं क्लैरिफिकेशन में एक क्लैरिफिकेशन पूछता हूं कि उन्होंने कहा है कि जम्मू कश्मीर का मामला यूएन में पेंडिंग है। ಅಮಿತ್ ಶಾ ಮಾತಿನ ಅಬ್ಬರ ಇಷ್ಟಕ್ಕೆ ನಿಂತಿಲ್ಲ. ಕಣಿವೆ ನಾಡು ನಮ್ಮದೇ, ಅದಕ್ಕಾಗಿ ಬಲಿದಾನ ಮಾಡಲು ರೆಡಿ ಇದ್ದೇನೆ ಅಂತ ಅಬ್ಬರಿಸಿದ್ರು. ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದೇ ಅಂತ ಹೇಳಿ ನೆರೆಯ ದೇಶಕ್ಕೂ ಎಚ್ಚರಿಕೆ ರವಾನಿಸಿದ್ರು. सबसे पहले मैं स्पष्ट करना चाहता हूं कि जम्मू और कश्मीर भारत का अंग है, अभिन्न अंग है। इसके बारे में कोई कानूनी या संवैधानिक विवाद नहीं है। जब मैं जम्मू और कश्मीर बोलता हूं तो पीओ को इसके अंदर ही आता है। मैं जब जम्मू एंड कश्मीर बोलता हूं, माननीय सदस्य, इसलिए एग्रेसिव हूं कि जम्मू एंड कश्मीर के पीओ को आप भारत का हिस्सा नहीं मानते हो क्या? एग्रेसिव ना हो, जान दे देंगे इसके लिए। क्या बात कर रहे हो आप? एग्रेसिव होने की क्या बात कर रहे हो? जान दे देंगे इसके लिए। मैं ये बात रिकॉर्ड पर रखना चाहता हूं कि जब मैं सदन में जब जम्मू एंड कश्मीर राज्य बोला हूं, तब पाक ऑक्यूपाई कश्मीर और अक्साई चीन दोनों इसका हिस्सा है। ये बात को हमारे संविधान ने जम्मू कश्मीर की जो सीमाएं तय करी है और जम्मू कश्मीर के संविधान ने जम्मू कश्मीर की जो सीमाएं तय की है, उसके अंदर पाक ऑक्यूपाई कश्मीर और अक्साई चीन दोनों समाहित। ಹೀಗೆ ಹೋಮ್ ಮಿನಿಸ್ಟರ್ ಅಬ್ಬರ ಮಾಡ್ತಿದ್ರೆ ವಿಪಕ್ಷಗಳು ಕೂಡ ಅಡ್ಡಬಾಯಿ ಹಾಕಿ ವಿರೋಧ ಮಾಡ್ತಿದ್ರು. ಸದ್ಯ ಲೋಕಸಭೆಯಲ್ಲಿ ಮಸೂದೆ ಮೇಲೆ ಚರ್ಚೆ ನಡೀತಾ ಇದ್ದು, ಬಿಲ್ ಪಾಸ್ ಮಾಡಲು ಲೋಕಸಭೆಯಲ್ಲಿ ಮೋದಿ ಸರ್ಕಾರಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ಈ ಮಧ್ಯೆ ರಾಹುಲ್ ಗಾಂಧಿ ಟ್ವೀಟ್ ಮೂಲಕ ಕಾಶ್ಮೀರದ ವಿಚಾರದಲ್ಲಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಷ್ಟ್ರದ ಸಮಗ್ರತೆ ಅಂದ್ರೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡು ಜಮ್ಮು ಕಾಶ್ಮೀರವನ್ನ ವಿಭಜಿಸುವುದು, ಚುನಾಯಿತ ಜನಪ್ರತಿನಿಧಿಗಳನ್ನು ಸೆರೆ ಹಿಡಿದು ನಮ್ಮ ಸಂವಿಧಾನವನ್ನ ಉಲ್ಲಂಘನೆ ಮಾಡುವುದಲ್ಲ. ದೇಶ ನಿರ್ಮಾಣ ಆಗಿರುವುದು ನಮ್ಮ ಜನರಿಂದ, ತುಂಡು ನೆಲ ಭೂಮಿಯಿಂದಲ್ಲ. ಇನ್ನು ಜಮ್ಮು ಕಾಶ್ಮೀರದ ಪುನರ್ ರಚನೆಗೆ ಕಾಂಗ್ರೆಸ್ ನಾಯಕರೆಲ್ಲ ವಿರೋಧ ಮಾಡ್ತಿದ್ದಾರೆ. ಕಾಶ್ಮೀರದ ಜನರನ್ನ ಬದಿಗಿಟ್ಟು ನಿರ್ಧಾರ ತೆಗೆದುಕೊಳ್ಳಲಾಗಿದೆ, ಸ್ಥಳೀಯರನ್ನ ಕತ್ತಲಲ್ಲಿ ಇಡಲಾಗಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ಸಂಸತ್ನಲ್ಲಿ ಕಾವೇರಿದ ವಾತಾವರಣ ಇದ್ರೆ ಅತ್ತ ಕಣಿವೆ ನಾಡು ಮಾತ್ರ ಶಾಂತವಾಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸುಮಾರು 70 ವರ್ಷಗಳು, ಅದೆಷ್ಟೋ ಹೋರಾಟ ಮತ್ತು ಘರ್ಷಣೆ, ಲೆಕ್ಕಕ್ಕೆ ಸಿಗದಷ್ಟು ಸತ್ತು, ಪ್ರಾಣಹಾನಿ, ಕೊನೆಗೂ ಕೂಡ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಿದೆ. ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದಾಯಿತು. ಕಾಶ್ಮೀರದ ಅಧಿಕಾರವನ್ನ ಕಿತ್ತರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ತುಂಬಾ ಜನ ದೊಡ್ಡ ಮಟ್ಟದಲ್ಲಿ ಹೆದರಿಕೆಯನ್ನು ಕೂಡ ಹುಟ್ಟಿಸ್ಬಿಟ್ರು. ಆದ್ರೆ ಏನೂ ಆಗಿಲ್ಲ ಅನ್ನೋದಕ್ಕಿಂತ ಏನೂ ಆಗೋಕೆ ಅವಕಾಶನೇ ಕೊಟ್ಟಿಲ್ಲ ನಮ್ಮ ಪ್ರಭುತ್ವ. ಎಲ್ಲಿ ನೋಡಿದ್ರೂ ನಿರ್ಜನ ರಸ್ತೆಗಳು, ಸೈನಿಕರ ಬೂಟಿನ ಸಪ್ಪಳ,
ಯಾರು ಸೌಂಡ್ ಮಾಡಂಗಿಲ್ಲ. ಕಲ್ಲೆತ್ತಿ ಬಿಸಾಕೋಕೆ ಒಬ್ನೂ ಇಲ್ಲ. ಇಲ್ಲಿ ಯಾರು ಕೆಮ್ಮಂಗಿಲ್ಲ, ಸೈಲೆಂಟೇ ಎಲ್ಲ. एक मेंटल बैरियर है, ये वोट बैंक की राजनीति है और एक खाम खा बोझ लेकर कुछ लोग घूमते रहते हैं, ये हो जाएगा वो हो जाएगा। मान्यवर कुछ नहीं होने वाला है। वाइको जी ने कहा कासावो बन जाएगा कश्मीर, वाइको जी आश्वस्त रहिए कुछ कासावो नहीं हो जाएगा। ये स्वर्ग था, है और रहने वाला, कासावो नहीं बनने देंगे, आप चिंता मत करिए। ಏನೂ ಆಗಲ್ಲ, ಏನೇನೂ ಆಗಲ್ಲ. ಕಾಶ್ಮೀರದಲ್ಲಿ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ. ಹೀಗಂತ ನಿನ್ನೆ ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿಪಕ್ಷಗಳ ಆತಂಕವನ್ನ ದೂರ ಮಾಡಿದ್ರು. ಅಮಿತ್ ಶಾ ಹೇಳಿದಂಗೆ ಕಣಿವೆ ರಾಜ್ಯ ತಣ್ಣಗಿದೆ. ಒಂದೇ ಒಂದು ಕಲ್ಲು ಬಿದ್ದಿಲ್ಲ, ಒಂದೇ ಒಂದು ಗಾಜು ಒಡೆದಿಲ್ಲ, ಪ್ರತಿಭಟನೆ ಇಲ್ಲ, ಬೆಂಕಿ ಹಚ್ಚಿಲ್ಲ. ಕಾನೂನು ಕೈಗೆತ್ತಿಕೊಳ್ಳೋದಕ್ಕೆ ಒಬ್ಬನಿಗೂ ನಮ್ಮ ಭದ್ರತಾ ಪಡೆಯವರು ಅವಕಾಶನೇ ಕೊಟ್ಟಿಲ್ಲ. ಇವತ್ತು ಕೂಡ ಕಣಿವೆ ನಾಡಿನ ರಸ್ತೆಗಳೆಲ್ಲ ಖಾಲಿ. ಎಲ್ಲಿ ನೋಡಿದ್ರೂ ಟೈಟ್ ಸೆಕ್ಯೂರಿಟಿ. ಗಲ್ಲಿಯಲ್ಲೂ ಬಂದೂಕು ಹಿಡಿದು ನಿಂತಿರೋ ಯೋಧರು. ಇಂಡಿಯನ್ ಆರ್ಮಿ, ಸಿಆರ್ಪಿಎಫ್, ಅರೆಸೇನೆ, ಪೊಲೀಸರ ದಂಡೆ ಎಲ್ಲೆಡೆ. ಎಲ್ಲ ಜಾಗಗಳಲ್ಲೂ ಯೋಧರ ಹದ್ದಿನ ಕಣ್ಣು. ಯಾರೂ ಕಿಮಕ್ ಅನ್ನಂಗಿಲ್ಲ. ಕಲ್ಲೆತ್ತಿ ಹೊಡೆಯೋಕೆ ಚಾನ್ಸ್ ಅಂತೂ ಇಲ್ಲವೇ ಇಲ್ಲ. ಕಾಶ್ಮೀರದ ಡೆಡ್ಲಿ ಸಿಟಿ ಹೆಂಗೆ ಶಾಂತವಾಗಿದೆ ನೋಡಿ. ಇದು ಸದಾ ಗಿಜಿಗುಡುತ್ತಿದ್ದ ಶ್ರೀನಗರ ಸಿಟಿ. ಕರ್ಫ್ಯೂ ಜಾರಿಯಲ್ಲಿರೋದ್ರಿಂದ ಪೂರ್ತಿ ನಗರವೇ ಕ್ಲೋಸ್ ಆಗಿದೆ. ರಸ್ತೆಗಳಲ್ಲಿ ಒಬ್ಬ ನರಮಾನವ ಕೂಡ ಕಾಣೋಕೆ ಸಿಗೋದಿಲ್ಲ. ಸಣ್ಣ ಸೂಜಿ ಬಿದ್ರೂ ಸೌಂಡ್ ಗ್ಯಾರಂಟಿ ಕೇಳಿಸುತ್ತೆ, ಅಷ್ಟು ನಿಶ್ಶಬ್ದ. ಯಾವ ಏರಿಯಾ, ಯಾವ ರಸ್ತೆ ನೋಡಿದ್ರೂ ಬರೀ ಸೈನಿಕರು ಮತ್ತು ಭದ್ರತಾ ಪಡೆಯವರು ಬಂದೂಕು ಹಿಡಿದು ಗಸ್ತು ತಿರುಗುತ್ತಿರೋ ದೃಶ್ಯ ಮಾತ್ರ ಸರ್ವೇ ಸಾಮಾನ್ಯ. ಶ್ರೀನಗರ ಅಷ್ಟೇ ಅಲ್ಲ, ಕಣಿವೆಯ ಕೆಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಕರ್ಫ್ಯೂ ಜಾರಿಯಾಗಿದೆ. ಕಣಿವೆ ನಾಡಿನಲ್ಲಿ ಸೆಕ್ಷನ್ 144 ಕೂಡ ಜಾರಿಯಲ್ಲಿದೆ. ಇಡೀ ಕಾಶ್ಮೀರವೇ ಸ್ತಬ್ಧವಾಗಿದೆ. ಕಣಿವೆಯ ಎಲ್ಲಾ ನಗರಗಳು ಕ್ಲೋಸ್ ಆಗಿದೆ. ಕಾಶ್ಮೀರದಲ್ಲಿದ್ದ ಹೊರಗಿನ ಜನ ಈಗಾಗಲೇ ತಮ್ಮ ಊರಿಗೆ ವಾಪಸ್ ಹೋಗಿದ್ದಾರೆ. ಕಾಶ್ಮೀರಿಗಳು ಮನೆ ಬಿಟ್ಟು ಹೊರಬರಂಗಿಲ್ಲ. ಇವತ್ತು ಒಂದಷ್ಟು ಕಡೆಗಳಲ್ಲಿ ಮಾತ್ರ ಬೆರಳೆಣಿಕೆಯ ಜನ ಕಾಣೋಕೆ ಸಿಕ್ಕಿದ್ರು. ರೋಡಿಗೆ ಬಂದಿರೋ ಬೆರಳೆಣಿಕೆಯ ವಾಹನಗಳನ್ನ ತಪಾಸಣೆ ಮಾಡದೆ ಬಿಡ್ತಿಲ್ಲ. ಅಂದಹಾಗೆ ಇವೆಲ್ಲ ಕೇಂದ್ರ ಸರ್ಕಾರದ ಪ್ರೀ ಪ್ಲಾನ್ ಸೆಕ್ಯೂರಿಟಿ ವ್ಯವಸ್ಥೆ. ಹೇಗೆ ಈ ಭದ್ರತಾ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅಂತ ಹೇಳ್ತೀವಿ ನೋಡಿ. ಭದ್ರತೆಯ ನೆಪ ಹೇಳಿ ಜುಲೈ 27ರಂದು 10,000 ಅರೆಸೇನೆ ಸಿಬ್ಬಂದಿ ಕಳಿಸಲಾಗಿತ್ತು. ಆಗಸ್ಟ್ 1ರಂದು ಹೆಚ್ಚುವರಿ 28,000 ಸೇನಾ ಸಿಬ್ಬಂದಿ ನಿಯೋಜನೆ ಮಾಡಿದ್ರು. ಆಗಸ್ಟ್ 2ರಂದು ಅಮರನಾಥ ಯಾತ್ರೆ ರದ್ದು ಮಾಡಲಾಯಿತು. ಕಣಿವೆಯಲ್ಲಿದ್ದ ಪ್ರವಾಸಿಗರನ್ನ ವಾಪಸ್ ಹೋಗುವಂತೆ ಸೂಚನೆ ಕೊಡಲಾಯಿತು. ಆಗಸ್ಟ್ 3ರಂದು ಮಾಚಿಲ್ ಯಾತ್ರೆ ಕೂಡ ರದ್ದಾಯಿತು. ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಲಾಯಿತು. ಹಾಸ್ಟೆಲ್ ತೊರೆಯುವಂತೆ ವಿದ್ಯಾರ್ಥಿಗಳಿಗೆ ಸೂಚನೆ ಕೊಡಲಾಯಿತು. ಅವತ್ತೇ ಎಲ್ಲ ಅತಿಥಿ ಗೃಹಗಳಿಗೆ ಬೀಗ ಜಡಿಯಲಾಯಿತು. ಆಗಸ್ಟ್ 4ರಂದು ಕಾಶ್ಮೀರದ ಕೆಲ ನಾಯಕರನ್ನ ಹೌಸ್ ಅರೆಸ್ಟ್ ನಲ್ಲಿಟ್ಟು ಮೊಬೈಲ್ ಲ್ಯಾಂಡ್ಲೈನ್ ಸೇವೆ ಸ್ಥಗಿತ ಮಾಡಲಾಯಿತು. ಇನ್ನು ಭದ್ರತಾ ಪಡೆಗಳಿಗೆ ಸ್ಯಾಟಲೈಟ್ ಫೋನ್ ಕೊಟ್ಟು ವೈರ್ಲೆಸ್ ಮೂಲಕ ಸಂವಹನಕ್ಕೆ ಸೂಚನೆ ನೀಡಲಾಯಿತು. ಹಿಂಸಾಚಾರವಾದರೆ ತ್ವರಿತ ಬಂಧನಕ್ಕೆ ಆದೇಶಿಸಲು 60ಕ್ಕೂ ಹೆಚ್ಚು ಮೊಬೈಲ್ ಮ್ಯಾಜಿಸ್ಟ್ರೇಟ್ಗಳ ನೇಮಕ ಮಾಡಲಾಯಿತು. ದೊಡ್ಡ ಮಟ್ಟದ ಬಂಧನವಾದ್ರೆ ಅವರನ್ನ ಇಡಲು 6 ತಾತ್ಕಾಲಿಕ ಜೈಲುಗಳನ್ನ ರೆಡಿ ಮಾಡಿದ್ರು. ಆಗಸ್ಟ್ 4ರ ಮಧ್ಯರಾತ್ರಿಯಿಂದಲೇ ಕಾಶ್ಮೀರದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ರು. ಸಾರ್ವಜನಿಕರ ಓಡಾಟ ಬ್ಯಾನ್ ಮಾಡಿದ್ರು. ಕಣಿವೆಯ ಹಲವು ಜಿಲ್ಲೆಗಳಲ್ಲಿ ಕರ್ಫ್ಯೂ ಕೂಡ ಜಾರಿ ಮಾಡಿದ್ರು. ಹೀಗೆ ಕೇಂದ್ರ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿ ಮಿಷನ್ ಕಾಶ್ಮೀರವನ್ನ ಸಕ್ಸಸ್ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅನುಮಾನನೇ ಇಲ್ಲ, ವೆಲ್ ಪ್ಲಾನ್ಡ್ ಅಂಡ್ ಎಕ್ಸಿಕ್ಯೂಟೆಡ್. ಮೋದಿ ಸರ್ಕಾರ ಜಮ್ಮು ಕಾಶ್ಮೀರದ